ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೆ ಭಾಗಿನಗಂ ಸಂತಮಥ ಭಾಗಂಜಿಕೆ ರಶತಿ ಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಥವಾ ಹಲವಾರು ಬಾರಿ ಬಂದಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಕಾರಣ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೋಸ್ಕರ ಜೂನ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನ ತಿಳಿಸಲಿದ್ದೇನೆ. ಎಚ್ಚರಿಕೆಗಳಿದೆ, ಅದು ಬೇರೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ಇದು ಶುಭ ವಿಚಾರಗಳ ವಿಡಿಯೋ ಮಾತ್ರ ಆಗಿರುತ್ತದೆ. ಇನ್ನು ಮೊದಲನೇದಾಗಿ ಜೂನ್ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಡ್ಬರೋಣ. ಜೂನ್ 6ನೇ ತಾರೀಕು ಸಿಂಹ ರಾಶಿಗೆ ಕುಜಗ್ರಹನ ಸಂಚಾರ ಆಗಲಿದೆ. ಅದೇ ದಿವಸ ಅಂದ್ರೆ ಜೂನ್ 6ನೇ ತಾರೀಕೆ ಮಿಥುನ ರಾಶಿಗೆ ಬುಧ ಗ್ರಹನ ಸಂಚಾರ ಸಹ ಆಗಲಿದೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ಸಂಚಾರವಾಗಲಿದೆ. ಇನ್ನು ಜೂನ್ 22ನೇ ತಾರೀಕು ಕರ್ಕಾಟಕ ರಾಶಿಗೆ ಮತ್ತೆ ಬುಧ ಗ್ರಹನ ಸಂಚಾರವಾಗಲಿದೆ. ಇದು ಪ್ರಧಾನವಾದ ಗ್ರಹ ಸಂಚಾರಗಳು ಜೂನ್ ತಿಂಗಳಿನಲ್ಲಿ. ವೀಕ್ಷಕರೇ, ಗ್ರಹ ಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳನ್ನು ನೋಡೋಣ. ಮೊದಲನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜೂನ್ 6ನೇ ತಾರೀಕಿನ ನಂತರ ಕುಜಗ್ರಹ ಏನು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಮಾಡಲಿದ್ದಾನೆ, ತನ್ನ ನೀಚತ್ವ ಸ್ಥಿತಿಗಿಂದ ಹೊರಬರಲಿದ್ದಾನೆ. ಸೊ ಆದ್ರಿಂದ ವೃಷಭ ರಾಶಿಯವರಿಗೆ ಏನಪ್ಪಾ ಅಂದ್ರೆ, ಸಪ್ತಮಾಧಿಪತಿಯಾದ ಕುಜಗ್ರಹ ತೃತೀಯದಲ್ಲಿ ನೀಚ ಸ್ಥಿತಿಯಲ್ಲಿದ್ದ, ಈಗ ಚತುರ್ಥಕ್ಕೆ ಹೋಗ್ಬಿಡ್ತಾನೆ, ನೀಚತ್ವದಿಂದ ಹೊರಬರ್ತಾನೆ. ಅಂತಂದ್ರೆ ಈ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬಾ ಅನುಕೂಲಗಳು, ಅವಕಾಶಗಳು ಸಿಗಲಿದೆ. ಯಾಕೆಂದ್ರೆ ಗುರುಬಲ ಆಲ್ರೆಡಿ ಇದೆ. ಸೊ ಆದ್ರಿಂದ ಸಪ್ತಮಾಧಿಪತಿಯ ನೀಚತ್ವ ಒಂದು ಅಡ್ಡ ಇತ್ತು, ಸೊ ಅದು ಕೂಡ ಅಡ್ಡ ಪರಿಹಾರವಾಗುತ್ತೆ. ಸೊ ಸಪ್ತಮಾಧಿಪತಿ ನೀಚತ್ವ ಸ್ಥಿತಿಯಿಂದ ಹೊರಬರ್ತಾನೆ ಅಂತಂದ್ರೆ ವೃಷಭ ರಾಶಿಯವರ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಮಾಡುವ ಪ್ರಯತ್ನಗಳು ತುಂಬಾ ಯಶಸ್ವಿ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿದೆ ವೃಷಭ ರಾಶಿ, ಗಂಡ ಇರ್ಬೋದು ಹೆಂಡತಿ ಇರ್ಬೋದು, ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಬಾಳ ಸಂಗಾತಿ ಜೊತೆಗೆ ಅಂತಂದ್ರೆ, ಅಥವಾ ಏನೋ ಅವರು ತುಂಬಾ ದೂರ ಇದ್ದಾರೆ, ನಾನು ತುಂಬಾ ದೂರ ಇದ್ದೀನಿ, ಟ್ರಾನ್ಸ್ಫರ್ ತಗೊಂಡು ಅವ್ರ ಜೊತೆಗೆ ಹೋಗಿರ್ಬೇಕು ಅಂತಂದ್ರೆ, ಎಷ್ಟೋ ದಿನ ಆಗೋಯ್ತು ಬಾಳ ಸಂಗಾತಿಯ ಮುಖಾನೇ ನೋಡಿಲ್ಲ ಅನ್ನುವ ರೀತಿಯ ಯಾವುದೇ ವೃಷಭ ರಾಶಿಯವರಿದ್ರು ಸಹ ಜೂನ್ 6ನೇ ತಾರೀಕಿನ ನಂತರ ಆ ದುಃಖ ಇರಲ್ಲ ಅವರಿಗೆ. ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ, ದೂರ ಇರುವಂತವ್ರು ಹತ್ರನೂ ಸೇರ್ಕೊಳ್ತಾರೆ. ಸೊ ಖಂಡಿತವಾಗಿ ಇದು ಒಂದು ರೀತಿಯಲ್ಲಿ ಅವಿವಾಹಿತ ವೃಷಭ ರಾಶಿಯವರಿಗೂ ಅನುಕೂಲ, ವಿವಾಹಿತ ವೃಷಭ ರಾಶಿಯವರಿಗೂ ಸಹ ತುಂಬಾ ಅನುಕೂಲ. ಅಷ್ಟೇ ಅಲ್ಲದೆ ಬಹಳಷ್ಟು ಜನ ಕೋರ್ಟ್ನ ಮೆಟ್ಲೇರ್ಬಿಟ್ಟಿರ್ತಾರೆ ಡಿವೋರ್ಸ್ಗೋಸ್ಕರ, ಅಲ್ಲಿ ತುಂಬಾ ಸಮಸ್ಯೆ ಆಗಿದೆ ಅಂದ್ರೂ ಸಹ ಎಲ್ಲೋ ಒಂದು ಮೀಡಿಯೇಷನ್, ಒಂದು ಮಾತುಕತೆ, ಒಂದು ಸಂಧಾನ ಅನ್ನುವಂಥದ್ದು ಆಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಅವಕಾಶಗಳಿದೆ, ಪ್ರಯತ್ನ ನೀವು ಮಾಡಬೇಕಾಗ್ತದೆ, ಇನ್ನು ಪರಿಹಾರನೂ ಮಾಡಿಕೊಳ್ಬೇಕಾಗ್ತದೆ. ಆ ಪರಿಹಾರದ ವಿಚಾರವಾಗಿ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ವಿಚಾರವನ್ನ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜೂನ್ 6ನೇ ತಾರೀಕಿಂದ ಜೂನ್ 22ನೇ ತಾರೀಕಿನ ತನಕ ಬುಧ ಗ್ರಹ, ನಿಮ್ಮ ಧನಾಧಿಪತಿ, ಪಂಚಮಾಧಿಪತಿ, ಕುಟುಂಬಾಧಿಪತಿಯಾದ ಬುಧ ಗ್ರಹ ದ್ವಿತೀಯದಲ್ಲಿ ಸ್ವಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಾನೆ. ಸೊ ಜೂನ್ 6ನೇ ತಾರೀಕಿಂದ ಜೂನ್ 22ನೇ ತಾರೀಕಿನ ತನಕ, ಅದರಲ್ಲಿಯೂ ಸಹ ಜೂನ್ 6ನೇ ತಾರೀಕಿಂದ 15ನೇ ತಾರೀಕಿನ ತನಕದ ಒಂದು ವಾರದ ಏನು ಸಮಯ ಇರ್ತದಲ್ಲ, ಅದೊಂದು ಇನ್ನೂ ಒಳ್ಳೆಯದು. ಸೊ ಆ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅನುಕೂಲವಾಗಲಿದೆ. ಯಾಕೆ ಅಂತಂದ್ರೆ ಜೂನ್ 6ನೇ ತಾರೀಕಿಗೆ ಧನಾಧಿಪತಿಯಾಗಿ ಧನಸ್ಥಾನದಲ್ಲಿ ಬುಧ ಗ್ರಹ ಬರ್ತಾನೆ ಅಂದಾಗ ಏನು ನಿಮಗೆ ಏನು ಹಣಕಾಸಿನ ವಿಚಾರದಲ್ಲಿ ತುಂಬಾ ಅನುಕೂಲ ಮಾಡಿಕೊಡ್ತಾನೆ. ಇನ್ನು 15ನೇ ತಾರೀಕಿನ ನಂತರ ರವಿ ಬುಧ ಯುತಿ ಆಗ್ಬಿಡುತ್ತೆ. ರವಿ ಸ್ವಲ್ಪ ಜಾಸ್ತಿ ಪವರ್ಫುಲ್ ಇರ್ತಾನೆ, ಬಟ್ ಆದರೂ ಸಹ 6ರಿಂದ 14
ತುಂಬಾ ಚೆನ್ನಾಗಿರುತ್ತೆ. 15ರಿಂದ 22ನೇ ತಾರೀಕಿನ ತನಕ ಒಂದು ಸ್ವಲ್ಪ ಓಕೆ ಆಗಿರುತ್ತೆ. ಬಟ್ ದುಡ್ಡಿನ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುವಂತ ಸಮಯ ಇದೇ ಆಗಿರುತ್ತೆ. ಯಾವ್ಯಾವುದೋ ಕೆಲಸಗಳಿಗೆ ಕೈ ಹಾಕಿದ್ದೀನಿ, ಅದರದೆಲ್ಲ ದುಡ್ಡು ಬರಬೇಕು, ಖಂಡಿತವಾಗಿ ಬರುತ್ತೆ. ಅಥವಾ ದುಡ್ಡು ಬರುವಂತಹ ಕೆಲಸಗಳಿಗೆ ನೀವು ಹೆಚ್ಚಿನ ಪ್ರಯತ್ನ ಮಾಡ್ತೀರಾ, ಅದು ಖಂಡಿತವಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಬಹಳ ಪ್ರಮುಖವಾಗಿ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಹಣಕಾಸಿನ ವ್ಯವಹಾರವಾಗಿ ಕುಟುಂಬದಲ್ಲಾಗಿರತಕ್ಕಂಥ ಅನಿಶ್ಚಿತತೆ, ದುಡ್ಡಿನ ವಿಚಾರವನ್ನು ಹಿಡ್ಕೊಂಡು ನಿಮ್ಮ ಕುಟುಂಬದಲ್ಲಿ ಏನು ವ್ಯವಹಾರಗಳು, ಏನೋ ಸ್ವಲ್ಪ ಮನಸ್ತಾಪಗಳು ಇತ್ಯಾದಿಗಳಾಗ್ತಾ ಇದೆ. ಹಣಕಾಸಿನ ವಿಚಾರವಾಗಿ ಖಂಡಿತವಾಗಿ ಅದು ಸಾಲ್ವ್ ಆಗುತ್ತೆ. ಅಥವಾ ಯಾವುದೇ ರೀತಿ ದುಡ್ಡು ಬಂದಿಲ್ಲ, ಅದಕ್ಕೋಸ್ಕರ ಅಥವಾ ಯಾರ ಹತ್ರ ದುಡ್ಡು ಕೇಳಬೇಕು, ಅದರಿಂದಾಗಿ ಏನೇ ಇರಲಿ, ಕೌಟುಂಬಿಕ ಕಲಹಗಳು ದುಡ್ಡಿನ ವಿಚಾರವಾಗಿ ಏನಾಗಿತ್ತು ಅದು ಕೂಡ ನಿಮಗೆ 6ನೇ ತಾರೀಕಿಂದ 22ನೇ ತಾರೀಕಿನ ಒಳಗೆ, ಆ ಮಧ್ಯದ ಸಮಯದಲ್ಲಿ ಖಂಡಿತವಾಗಿ ಅನುಕೂಲದ ದಿನಗಳೇ ಆಗಿರುತ್ತೆ. ಅನುಕೂಲ ಖಂಡಿತವಾಗಿ ಆಗುತ್ತೆ. ಸ್ವಲ್ಪ ವಿಷ್ಣುವಿನ ಆರಾಧನೆ ಮಾಡಬೇಕು. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮನೆ ಹತ್ತಿರದಲ್ಲಿ ಯಾರು ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ರೆ, ರಾಮ, ಕೃಷ್ಣ ಅಥವಾ ರಂಗನಾಥ, ವೆಂಕಟೇಶ್ವರ, ಯಾವುದೇ ದೇವಸ್ಥಾನ ಮನೆ ಹತ್ರದಲ್ಲಿದ್ರು ಬುಧವಾರಗಳಲ್ಲಿ ಹೋಗಿ ಒಂದು ತುಳಸಿಯಿಂದ ಸ್ವಾಮಿಗೆ ಒಂದು ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಬಹುದು. ದಿನ ಮನೆಯಲ್ಲಿ ಬುಧ ಅಷ್ಟೋತ್ರ, ವಿಷ್ಣು ಅಷ್ಟೋತ್ರ ಪಠನೆ ಮಾಡಬಹುದು. ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠನೆ ಮಾಡಬಹುದು. ಇಲ್ಲಾಂದ್ರೆ ನಾವು ವಿಶೇಷವಾಗಿ 27ನೇ ತಾರೀಕು, ಮೇ 27ನೇ ತಾರೀಕು ಮಂಗಳವಾರವೇ ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಹಣಕಾಸಿನ ವಿಚಾರದಲ್ಲೆಲ್ಲ ಅನುಕೂಲವಾಗಲಿ, ಬುಧ ಶಾಂತಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಒಂದು ಕರುಂಗಾಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಬೇಕಾದ್ರೆ ಹೆಸರು ಕೊಟ್ಕೊಳ್ಬಹುದು. ನಿಮ್ಮ ಇಷ್ಟ, ನಿಮ್ಮ ಅನುಕೂಲವನ್ನು ನೋಡ್ಕೊಳ್ಳಿ. 3ನೇ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ಯಾವುದಾದರೂ ಒಂದು ಕೆಟ್ಟ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದ್ರೆ, ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀನಿ, ಅದನ್ನ ಸಾಲ್ವ್ ಮಾಡಬೇಕು, ಯಾರು ಬಂದು ಸಂಧಾನ ಮಾಡಿದ್ರೆ ಚೆನ್ನಾಗಿತ್ತು, ಯಾರಾದರೂ ಬಂದು ಸ್ವಲ್ಪ ಮಾತುಕತೆ ಮಾಡಿಸಿದ್ರೆ ಚೆನ್ನಾಗಿತ್ತು, ಅಥವಾ ನಾನೇ ಸಂಧಾನಕ್ಕೆ ಹೋಗಿ ಕೂತ್ಕೊಳ್ಬೇಕು, ಏನು ಮಾಡೋಣ, ಯಾವಾಗ ಮಾತಾಡೋಣ, ಎಲ್ಲಿ ಹೋಗಿ ಮಾತಾಡಿದ್ರೆ ಕೆಲಸ ಆಗುತ್ತೆ, ಒಂದು ಮೀಡಿಯೇಷನ್ ಥರ ಯಾವುದೋ ಒಂದು ವ್ಯವಹಾರ ಆಗಬೇಕು, ಯಾವುದೋ ಒಬ್ಬ ವ್ಯಕ್ತಿ ಅಡ್ಡ ಕೂತ್ಕೊಂಡಿದ್ದಾನೆ, ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡಿದ್ರೆ ಆ ವ್ಯವಹಾರ ಸುಲಭವಾಗಿ ಕ್ಲಿಯರ್ ಆಗುತ್ತೆ. ಆ ವ್ಯಕ್ತಿ ಕೈಯಲ್ಲಿದೆ, ಯಾವಾಗ ಹೋಗಿ ಆ ವ್ಯಕ್ತಿಯನ್ನು ಮಾತಾಡಿಸ್ಬೇಕು, ಈ ಥರದ ಕೆಲವಿಷ್ಟು ಸಮಸ್ಯೆಗಳಿರುತ್ತೆ. ಸೊ ಮಾತಿನ ಮುಖಾಂತರವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಅಂತಿದ್ದಾಗ, ಅದು ಯಾವುದೇ ರೀತಿ ಸಮಸ್ಯೆಗಳಿರಲಿ, ಸೊ ಅದು ಮಾತಾಂತರ ಹೋಗಿ ಮಾತಾಡಿದ್ರೆ ಕೆಲಸ ಆಗುತ್ತೆ ಅನ್ನೋ ರೀತಿಯಲ್ಲಿದ್ದರೆ, ಇನ್ನೊಬ್ಬರ ಮೀಡಿಯೇಷನ್ ಬೇಕಾಗಿರ್ಬೋದು, ನೀವು ಹೋಗಿ ಮಾತಾಡಬೇಕು, ಸಂಧಾನಕ್ಕೆ ಕೂತ್ಕೊಳ್ಳುವಂಥದ್ದು ಏನೇ ಇರಲಿ. 22ನೇ ತಾರೀಕಿನ ನಂತರ ಬುಧ ಗ್ರಹ 22ನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಗೆ ತೃತೀಯಕ್ಕೆ ಹೋಗ್ತಾನೆ. ಸೊ ಅದು ನಿಮಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲಿ ಬುಧ ಗ್ರಹನ ಒಂದು ಸಂಚಾರ ತೃತೀಯದಲ್ಲಿ ನಿಮಗೆ ಸಂಧಾನಗಳ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಕೋರ್ಟು ಕಚೇರಿಯಲ್ಲಿ ಒಂದು ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೋಬೇಕು, ಮೀಡಿಯೇಷನ್ ಮಾಡಬೇಕು, ತುಂಬಾ ಚೆನ್ನಾಗಿ ಅನುಕೂಲವಾಗುತ್ತೆ. ಅಥವಾ ಯಾರೋ ದೊಡ್ಡ ಜನರ ಹತ್ರ ಹೋಗಿ ಕೂತ್ಕೊಂಡು ವ್ಯವಹಾರ, ಅವರು ಮಾತಾಡಿದ್ರೆ ಅವರು ಅನುಕೂಲ ಕೊಟ್ಟರೆ ವ್ಯವಹಾರ ಆಗಬೇಕು, ಅದು ಕೂಡ ಅಷ್ಟೇ. 22ನೇ ತಾರೀಕಿನ ನಂತರ ನೀವು ಮಾಡುವ ಎಲ್ಲ ಸಂಧಾನಗಳು, ಮಾತುಕತೆಗಳು ಯಶಸ್ವಿ ಆಗತ್ತೆ. ಅದರ ಬಗ್ಗೆ ಯೋಚನೆ ಅವಶ್ಯವಿಲ್ಲ. ಏನೋ ಒಂದು ಸೆಟಲ್ಮೆಂಟ್ ಆಗುತ್ತೆ, ಯಾವುದೋ ಒಂದು ಇದಕ್ಕೆ ಬಂದು ನಿಂತ್ಕೊಳ್ತಾರೆ, ಸೆಟಲ್ಮೆಂಟ್ ಅಂತೂ ಖಂಡಿತವಾಗಿ ಆಗೇ ಆಗುತ್ತೆ. ಅಲ್ಲೂ ಅಷ್ಟೇ ಬುಧನ ಇದು ಪ್ರಮಾಣ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನ ಸ್ವಲ್ಪ ಅನುಗ್ರಹ ಬೇಕು, ನಿಮಗೂ ಸ್ವಲ್ಪ ಪವರ್ ಚೆನ್ನಾಗಿ ಬರಬೇಕು. ಸೊ ಅದರಿಂದ ಅದರ ಮುಖ್ಯವಾಗಿ ಉದ್ದೇಶವಾಗಿರುತ್ತೆ. ಸೊ ಅದರಿಂದ ಅದರ ಬಗ್ಗೆನೂ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ರವಿ ಅಷ್ಟೋತ್ರ ಪಠನ ಇತ್ಯಾದಿಗಳು, ಶುಕ್ರನ ಆರಾಧನೆ, ದುರ್ಗಾ ಅಷ್ಟೋತ್ರ ಪಠನ, ಲಕ್ಷ್ಮೀ ಅಷ್ಟೋತ್ರ ಪಠನ, ಈ ಥರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿದ್ರು ಕೂಡ ತುಂಬ, ಯಾಕಂದರೆ ಶುಕ್ರ ವ್ಯಯದಲ್ಲಿರ್ತಾನೆ, ಅದೊಂದು ಸ್ವಲ್ಪ ಗಮನಿಸಬೇಕಾದಂಥ ವಿಚಾರ. ಇಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತೇನೆ ಅದ್ರ ಬಗ್ಗೆ. ಇನ್ನು 4 ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿ ಗ್ರಹ ಮೊದಲ 15 ದಿನಗಳು, ಅಂದ್ರೆ ಜೂನ್ ತಿಂಗಳ ಮೊದಲ 15 ದಿನಗಳು ನಿಮ್ಮ ರಾಶಿಯಲ್ಲೇ ಇರಲಿದ್ದಾನೆ. ಸೊ ನಿಮ್ಮ ರಾಶಿಯಲ್ಲಿ ರವಿ ಗ್ರಹ ಅಂತಂದ್ರೆ ತುಂಬಾ ಪವರ್ಫುಲ್ ಆಗಿರ್ತಾನೆ ರವಿ. ಆದ್ರಿಂದ ನೀವು ಕೂಡ ಆ ರವಿಯ ಒಂದು ಪ್ರಭಾವಕ್ಕೊಳಗಾಗಿ ಸ್ವಲ್ಪ ಅಥಾರಿಟಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಆಕ್ಚುಲಿ ನಿಮ್ಮ ರಾಷ್ಟ್ರಾಧಿಪತಿ ವ್ಯಯದಲ್ಲಿದ್ದಾಗ ಅಷ್ಟು ನಿಮ್ಮ ಮಾತಿಗೆ ಬೆಲೆ ಅಥವಾ ನಿಮ್ಮ ಸ್ಥಾನಮಾನಕ್ಕೆ ಬೆಲೆ ಇದ್ದಿರೋದಿಲ್ಲ. ಆದ್ರೆ
ರವಿ ಕೊಡ್ತಾನೆ ಅದನ್ನ. ಶುಕ್ರನಿಂದ ಕಳ್ಕೊಂಡಿದ್ದನ್ನ ರವಿಯಿಂದ ಪಡ್ಕೊಳ್ಬಹುದು ಅನ್ನುವ ರೀತಿಯಲ್ಲಿ ಆಗುತ್ತದು. ಸೊ ಅದು 15 ದಿನಗಳ ಕಾಲ, ಜೂನ್ 15ನೇ ತಾರೀಕಿನ ತನಕ ಏನು ರವಿಗ್ರಹ ನಿಮ್ಮ ರಾಶಿಯಲ್ಲಿರ್ತಾನೆ, ನಿಮಗೊಂದು ಅದ್ಭುತವಾದಂತಹ ರಾಜಕೀಯ ಅಧಿಕಾರ ಅಂತ ಅನ್ಬಹುದು, ಅಥವಾ ಉದ್ಯೋಗದಲ್ಲೇ ಒಂದು ದೊಡ್ಡ ಪರಮಾಧಿಕಾರ ಅನ್ಬಹುದು, ಒಂದು ಅಧಿಕಾರ ನಿಮ್ಮ ಕೈಯಲ್ಲಿ ಬಂದ್ಬಿಡುತ್ತೆ. ಒಂದು 15 ದಿನಗಳ ಕಾಲ ಎಲ್ಲರಿಗೂ ಸಹ ನೀವು ಹೇಳ್ದಂಗೆ ಕೇಳಬೇಕಾದ ಅನಿವಾರ್ಯತೆಯೂ ಸೃಷ್ಟಿಯಾಗತ್ತೆ. ನಿಮ್ಮ ಮೇಲಿನ ಪ್ರೀತಿಗೆ ನೀವು ಹೇಳ್ದಂಗೆ ಕೇಳ್ತಾರೆ ಅನ್ನುವಂಥ ಅರ್ಥ ಅಲ್ಲ, ಅಧಿಕಾರ ನಿಮ್ಮ ಕೈಯಲ್ಲಿದೆ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮ ಮಾತನ್ನ ಕೇಳ್ತಾರೆ, ಒಬೇ ಮಾಡ್ತಾರೆ, ನಿಮ್ಮ ಮಾತನ್ನ ಒಪ್ಕೊಳ್ತಾರೆ. ಯಾಕೆ? ಅಧಿಕಾರ ನಿಮ್ಮ ಕೈನಲ್ಲಿದೆ, ಅವಕಾಶ ನಿಮ್ಮ ಕೈನಲ್ಲಿದೆ ಅಂತ. ಸೊ ನೀವು ಸ್ವಲ್ಪ ಜಾಸ್ತಿ ಏನಾದ್ರು ಸ್ಟ್ರೆಸ್ ಮಾಡಕ್ ಹೋದ್ರೆ 15 ದಿವಸದ ನಂತರ ರವಿಗ್ರಹ ನಿಮ್ಮ ರಾಶಿ ಬಿಟ್ಟಾಗ ಅಧಿಕಾರ ಬಿದ್ದೋಗುತ್ತೆ. ಸೊ ಆವಾಗ ಅವ್ರು ನಿಮ್ಮನ್ನು ತುಳಿಯಕ್ಕೆ ಬರ್ತಾರೆ. ಸೊ ಅದರಿಂದ ಅಷ್ಟಲ್ಲದೆ ಅಧಿಕಾರ ನಿಮ್ಮ ಕೈಯಲ್ಲಿರುತ್ತೆ, ಅದನ್ನ ಬಗ್ಗೆ ಮಾತ್ರ ಬಹಳ ಸೂಕ್ತವಾಗಿ ಯೋಚನೆ ಮಾಡಿ ಒಂದೊಂದು ಹೆಜ್ಜೆಯನ್ನು ಇಟ್ಕೊಂಡು ಆ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ತುಂಬ ಒಳ್ಳೆಯ ಅಧಿಕಾರ ಇರ್ತದೆ. ಅದು ಉದ್ಯೋಗದಲ್ಲಿರಬಹುದು, ರಾಜಕೀಯದಲ್ಲಿರಬಹುದು, ಮನೆಯಲ್ಲಿರಬಹುದು, ಜವಾಬ್ದಾರಿಗಳಿರಬಹುದು, ಎಲ್ಲ ವಿಚಾರವಾಗಿಯೂ ಸಹ ಬಹಳ ಪ್ರಮುಖವಾಗಿ ಇದೇ ವಿಚಾರದ ಬಗ್ಗೆ ನೀವೊಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಅಹಂಕಾರ ಪಡಬಾರ್ದಷ್ಟೇ. ಅಹಂಕಾರ ಪಡಬಾರ್ದು, ಅಧಿಕಾರ ಇದೆ ಅಂತ ಸೂಕ್ತವಾಗಿ ವ್ಯವಹರಿಸಬೇಕು, ಉತ್ತಮವಾಗಿ ವ್ಯವಹರಿಸಬೇಕು. ಯಾಕಂದರೆ ಅಧಿಕಾರ ಶಾಶ್ವತ ಅಲ್ಲ, ಮತ್ತೆ ಪುನಃ ಮುಗಿದೋಗುತ್ತೆ. ಸೊ ಆದ್ದರಿಂದ ಇದ್ರ ಬಗ್ಗೆಯೂ ಗಮನ ಹರಿಸಬೇಕಾಗತ್ತೆ. ನಾವು ತುಂಬ ಶಕ್ತಿ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಶತ್ರುಗಳು ಜಾಗೃತರಾಗ್ತಾರೆ, ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಸೊ ಅದ್ರ ಬಗ್ಗೆ ಗಮನಿಸಬೇಕು. ಒಳ್ಳೆಯದಾಗಲಿ. ಪರಿಹಾರ ಸ್ವರೂಪ ರವಿ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠನೆ ಮಾಡಿಕೊಂಡು ಆ ವಿಷ್ಣು ಸಹಸ್ರನಾಮ ಹೇಳ್ದಂಗೆ ಪಠನೆ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಮನಸ್ಸು ನಿಮ್ಮ ನಿಗ್ರಹದಲ್ಲಿರ್ತದೆ, ಖಂಡಿತವಾಗಿ ಅನುಕೂಲ ಆಗ್ತದೆ. ಒಳ್ಳೆಯದಾಗಲಿ. 5ನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಕರ್ಮಾಧಿಪತಿಯಾದಂತಹ ಶನೇಶ್ವರ ಗ್ರಹ ನಿಮ್ಮ ರಾಶಿಗಿಂತ ಲಾಭ ಸ್ಥಾನದಲ್ಲಿದ್ದಾನೆ. ಇನ್ನು ಲಾಭಾಧಿಪತಿಯಾದಂತಹ ಗುರುಗ್ರಹ ದ್ವಿತೀಯದಲ್ಲಿ ಗುರು ಬಲವನ್ನು ಕೊಡ್ತಾ ಇದ್ದಾನೆ. ಇನ್ನು ರವಿಗ್ರಹ ಉದ್ಯೋಗ ಕಾರಕ ಮೊದಲ 15 ದಿನಗಳು ನಿಮ್ಮ ರಾಶಿಯಲ್ಲೇ ಇರಲಿದ್ದಾನೆ. ಸೊ ರವಿ ಸಂಚಾರವನ್ನ ಗಮನದಲ್ಲಿಟ್ಕೊಂಡು ಶನಿ ಸಂಚಾರವನ್ನ ಗಮನದಲ್ಲಿಟ್ಕೊಂಡಾಗ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಅಷ್ಟೇ ಅಲ್ಲ, ಆಲ್ರೆಡಿ ಉದ್ಯೋಗದಲ್ಲಿ ಇರತಕ್ಕಂತಹ ವೃಷಭ ರಾಶಿಯವರಿಗೆ ಪ್ರಮೋಷನ್ ಇರಬಹುದು, ಸ್ಯಾಲ್ರಿ ಹೈಕ್ ಇರಬಹುದು, ಈ ಥರದ್ದೆಲ್ಲ ಸಿಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇನ್ನು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದರೆ ಸಪ್ತಮಾಧಿಪತಿಯಾಗಿರತಕ್ಕಂತಹ ಕುಜಗ್ರಹ ನೀಚತ್ವದಿಂದ ಹೊರಬರ್ತಾನೆ. ಆದ್ರಿಂದ ಒಂದು 2 ವಾರದ ನಂತರವೋ ಅಥವಾ 1 ವಾರದ ನಂತರ 6ನೇ ತಾರೀಕು ನಂತರ 15ನೇ ತಾರೀಕು ನಂತರ ಪ್ರಯತ್ನ ಮಾಡಿದರೆ ನಿಮಗೆ ಟ್ರಾನ್ಸ್ಫರ್ ಕೂಡ ಸಿಗುವಂತ ಸಾಧ್ಯತೆ ತುಂಬ ಚೆನ್ನಾಗಿದೆ. ಸೊ ಆದ್ರಿಂದ ಉದ್ಯೋಗ ವಿಚಾರದಲ್ಲಿ ಒಂದು 30% ಪ್ರಾಬ್ಲಮ್ ಇದೆ ಬಿಟ್ರೆ 70% ಅಷ್ಟು ಉದ್ಯೋಗದ ವಿಚಾರದಲ್ಲಿ ತುಂಬಾ ಅನುಕೂಲತೆಗಳಿದೆ, ಒಳ್ಳೆಯ ವಿಚಾರಗಳಿದೆ. ಆ 30% ಏನು ನೆಗೆಟಿವ್ ಇದೆ ಅದು ಎಚ್ಚರಿಕೆ ವಿಚಾರದಲ್ಲಿ ವಿಡಿಯೋಗಳಲ್ಲಿ ಖಂಡಿತವಾಗಿ ನಿಮಗೆ ತಿಳಿಸಲಿದ್ದೇನೆ. ಇನ್ನು ಪರಿಹಾರದ ವಿಚಾರವಾಗಿ ಮಾತಾಡೋಣ. ವೀಕ್ಷಕರೇ, ಮೇ 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬಾರಿ 27ನೇ ತಾರೀಕು ಒಂದು ಅದ್ಭುತವಾದಂತಹ ಹೋಮ ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದ್ರೆ ಕೆಟ್ಟ ದೃಷ್ಟಿಯನ್ನ ಪರಿಹಾರ ಮಾಡತಕ್ಕಂಥ ಹೋಮ ಆಗಿರುತ್ತೆ. ದೃಷ್ಟಿ ಯಾರಿಗಾಗಲ್ಲ ಹೇಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ದೃಷ್ಟಿ ಹಾಕುವಂಥವ್ರು ನಿಮ್ಮ ಉದ್ಯೋಗವನ್ನು, ನಿಮ್ಮ ಹಣಕಾಸಿನವನ್ನು, ನಿಮ್ಮ ಸ್ಥಿತಿಗತಿಗಳನ್ನು ನೋಡೋ, ನಿಮಗೆ ವಿವಾಹ ಫಿಕ್ಸ್ ಆಯಿತು ಅಥವಾ ಮದುವೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅಥವಾ ಮಕ್ಕಳು ಯಾವುದೋ ಒಂದು ವಿಚಾರದಲ್ಲಿ ಹೊಸ ಬಟ್ಟೆ ಹಾಕೊಂಬಂದ್ರು ಕೂಡ ದೃಷ್ಟಿ ಆಗೇ ಆಗುತ್ತೆ. ಸಣ್ಣ ಆದರೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ದೃಷ್ಟಿ ಆಗುತ್ತೆ, ದಪ್ಪ ಆದ್ರೂ ದಪ್ಪ ಆಗ್ಬಿಟ್ಟು ಚೆನ್ನಾಗಿ ಮೈಕೈ ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಂತ ದೃಷ್ಟಿ. ಏನಂದ್ರೂ ದೃಷ್ಟಿ ಮಾತ್ರ ತಪ್ಪಿದ್ದಲ್ಲ. ಸೊ ಅದರಿಂದ ಚಕ್ಷುಷೋ ಹೇತೆ, ಮನಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕಣ್ಣಿನ ದೃಷ್ಟಿ ಅನ್ನತಕ್ಕಂಥದ್ದು, ಮನಸ್ಸಿನಲ್ಲೇ ಹೊಟ್ಟೆ ಹೊರ್ಕೊಂಡು ದೃಷ್ಟಿ ಆಗ್ತಕ್ಕಂಥದ್ದು, ಬಾಯಿ ಬಿಟ್ಟು ಹೇಳಿ ನಿಮಗೆ ದೃಷ್ಟಿ ಮಾಡ್ತಕ್ಕ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಿ. ಸೊ ಅದರಿಂದ ಆ ಎಲ್ಲ ದೃಷ್ಟಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಬಹಳ ಪ್ರಮುಖವಾಗಿ ಮೇ 27ನೇ ತಾರೀಕು ಅಮಾವಾಸ್ಯೆ ಮಂಗಳವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ
ಕುದೃಷ್ಟಿ ಪರಿಹಾರ ಮಂತ್ರ ಹೋಮ, ಕೆಟ್ಟ ದೃಷ್ಟಿಗನ್ನ ಪರಿಹಾರ ಮಾಡುವಂತಹ ಮಂತ್ರದಿಂದ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾನು ಧಾರಣೆ ಮಾಡಿಕೊಂಡಿರತಕ್ಕಂಥ ಈ ಒಂದು ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಷಡ್ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ 6 ವಿಧದ ವಿಶೇಷವಾದ ದ್ರವ್ಯಗಳಿಂದ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವಿಶೇಷವಾಗಿ ಮಾಟ ಮಂತ್ರಗಳು, ಕೆಟ್ಟ ಶಕ್ತಿಗಳು, ಶತ್ರು ಬಾಧೆಗಳು, ಆರೋಗ್ಯ ಬಾಧೆಗಳು, ಆರ್ಥಿಕ ಬಾಧೆಗಳು, ನೋಡಿ 6 ವಿಧದ ಬೇರೆ ಬೇರೆ ಸಮಸ್ಯೆಗೆ ಒಂದು 6 ವಿಧದ ಬೇರೆ ಬೇರೆ ದ್ರವ್ಯಗಳನ್ನು ಬಳಸಿ ನಾವು ಷಡ್ದ್ರವ್ಯ ಮಹಾ ಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಮ್ಮ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆ ಅಭಿಮಂತ್ರಣೆಯಾಗಿರುತ್ತೆ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನಕ್ಕಂತೂ ಮನೆ ದೇವರೇ ಕಾಲಭೈರವೇಶ್ವರ. ಇನ್ನು ಬಹಳಷ್ಟು ಜನಕ್ಕೆ ಕಾಲಭೈರವನ ಅನುಗ್ರಹ ಬಹಳ ಮುಖ್ಯ. ನೀವು ಯಾವ್ದಾದ್ರು ಅಘೋರಿಗಳು, ನೀವು ನೋಡ್ತಿರಲ್ಲ, ಮೊನ್ನೆ ಕುಂಭ ಸ್ನಾನ ಕಡೆ ಆಯಿತು, ಅಘೋರಿಗಳು ಅಂತ ನೋಡ್ತಿರಲ್ಲ, ಅವರಂತೂ ತೀರಾ ಜಾಸ್ತಿ ಕಾಲಭೈರವೇಶ್ವರನ ಆರಾಧನೆ ಮಾಡ್ತಾರೆ. ಎಲ್ಲ ವಿಧದ ಸಮಸ್ಯೆಗಳಿಗೆ ಪರಿಹಾರ ಕಾಲಭೈರವೇಶ್ವರನಾಗಿರ್ತಾನೆ. ಸೊ ಮಂಗಳವಾರ ಅಮಾವಾಸ್ಯೆ ಕಾಲಭೈರವೇಶ್ವರ ಹೋಮ, ಅದರಲ್ಲಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅದ್ಭುತವಾದಂತಹ ಅವಕಾಶ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಅದರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಹೀಗೆ ಎಲ್ಲಾ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಮಾಲೆಯನ್ನ ವಿಶೇಷವಾಗಿ ಎಲ್ಲಾ ಹೋಮಗಳಲ್ಲೂ ಅಭಿಮಂತ್ರಣೆ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಲಿಕ್ಕೆ ಮರಿಬೇಡಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಖುದ್ದು ನಾನೇ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡೋದು ನೀವು ನೋಡ್ಕೊಳ್ಬಹುದು. ಎಲ್ಲಾ ಹೋಮಗಳು 10 ಆರಂಭವಾಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅತ್ಯಂತ ಸುಲಭ ಪರಿಹಾರ ಹಾಗೂ ನಾವು ಮಾಡುವ ವಿಶೇಷ ಪರಿಹಾರ ಎರಡನ್ನೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.